ಬಿಜೆಪಿಗೆ ಮತ ಹಾಕದಂತೆ ಧಮಕಿ ಕಾಂಗ್ರೆಸ್ ವಿರುದ್ಧ ಕಂಪ್ಲೇಂಟ್ ಅನ್ನು ನೀಡಲಾಗಿದೆ. ಬಾಗಲಕೋಟೆ ಡಿಸಿ ಅಂಗಳ ತಲುಪಿದ ಧಮಕಿ ಪ್ರಕರಣ. ಬಾಗಲಕೋಟೆ ಡಿಸಿಗೆ ವಿಪಕ್ಷ ನಾಯಕ ಅಶೋಕ್ ಕಂಪ್ಲೇಂಟ್ ಅನ್ನು ನೀಡಿದ್ದಾರೆ. ಕ್ರಮಕ್ಕೆ ಒತ್ತಾಯಿಸಿ ಡಿಸಿಗೆ ದೂರು ನೀಡಿದ ಅಶೋಕ್. ಕಂಪ್ಲೇಂಟ್ ಬಳಿಕ ಗುಟೂರು ಹಾಕಿದ್ದ ಆರ್ ಅಶೋಕ್. ಬಿಜೆಪಿ ಶಾಲು ಹಾಕಿಕೊಂಡು ಕಾಂಗ್ರೆಸ್ನವರು ಧಮಕಿ ಹಾಕ್ತಾರೆ. ಎನ್ಎಸ್ಯುಐ ಕಾರ್ಯಕರ್ತರಿಗೆ ನಾಚಿಕೆ ಆಗಬೇಕು, ಇವರೆಲ್ಲ ಡಿಕೆ ಬ್ರದರ್ಸ್ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಎನ್ಎಸ್ಯುಐ ಕಾರ್ಯಕರ್ತರಿಗೆ ನಾಚಿಕೆ ಆಗಬೇಕು, ಇವರೆಲ್ಲ ಡಿಕೆ ಬ್ರದರ್ಸ್ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕರಪತ್ರ ಹಿಡಿದು ಕ್ಯಾಂಪಸ್ಗೆ ಬಂದಿದ್ದಂತಹ 18 ಜನರ ದಂಡು. ಕೇಸರಿ ಶಾಲು ಹಾಕಿ ಸರ್ಕಾರಿ ವಾಹನದಲ್ಲಿ ಎಂಟ್ರಿ ಕೊಡ್ತಾರೆ. ಗೆಲ್ಲೋಕೆ ವಾಮಮಾರ್ಗ ಹಿಡಿದವರೇ ನಾಚಿಕೆ ಆಗಬೇಕು ಇವರಿಗೆಲ್ಲ. ಬಿಜೆಪಿಗೆ ವೋಟ್ ಹಾಕಿದರೆ ಜೈಲು ಫಿಕ್ಸ್ ಎಂದು ಉಲ್ಲೇಖಕ್ಕೆ ಕಿಡಿಯಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ ಆರ್ ಅಶೋಕ್. ಇನ್ನು ಬಿಜೆಪಿಗೆ ಮತ ಹಾಕಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಏನೋ ಒಂದಿಷ್ಟು 18 ಜನರು ದಂಡ ಏನಿತ್ತು, ಒಂದು ಕೇಸರಿಯ ಬಟ್ಟೆಯನ್ನು ಒಂದು ಶಾಲನ್ನು ಹಾಕ್ಕೊಂಡು ಬಂದು ಈ ರೀತಿಯಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ರು. ಆ ಒಂದು ಅಪಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಜನ ಅಂದರೆ ಬಿಜೆಪಿಯ ಕಾರ್ಯಕರ್ತರು ಏನು ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಕ್ವಶನನ್ನು ಮಾಡ್ತಾರೆ. ಅದಾದ ನಂತರ ಅದು ಜಗಳಕ್ಕೆ ತಿರುಗುತ್ತೆ. ಈಗ ಸದ್ಯದ ಮಟ್ಟಿಗೆ ಅದು ಕಂಪ್ಲೇಂಟ್ ಮುಖಾಂತರವೂ ಕೂಡ ಹೋಗಿದೆ. ಇಲ್ಲಿ ಆರ್ ಅಶೋಕ್ ಅವರು ಅವರ ವಿರುದ್ಧವಾಗಿ ಕಂಪ್ಲೇಂಟನ್ನು ಸಹಿತ ನೀಡ್ತಾ ಇದ್ದಾರೆ. ಯಾರೆಲ್ಲ ಬಿಜೆಪಿಗೆ ಮತ ಹಾಕಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಪಾಪ್ಲೈನ್ಗಳನ್ನು ಇಟ್ಕೊಂಡು ಹಂಚಿದ್ದಾರೆ, ಯಾರೆಲ್ಲ ಈ ರೀತಿಯಾಗಿ ಅಪಪ್ರಚಾರವನ್ನು ಮಾಡಿದ್ದಾರೆ, ಅವರ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ ಅಶೋಕ್ ಅವರು ಕಂಪ್ಲೇಂಟನ್ನು ನೀಡಿದ್ದಾರೆ. ಮುಖ್ಯವಾಗಿ ಎನ್ಎಸ್ಯುಐ ಕಾರ್ಯಕರ್ತರಿಗೆ ನಿಮಗೆಲ್ಲ ನಾಚಿಕೆ ಆಗಬೇಕು, ಇವರೆಲ್ಲ ಡಿಕೆ ಬ್ರದರ್ಸ್ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಸಹಿತ ಮಾಡಿದ್ದಾರೆ. ಇನ್ನು ಬಾಗಲಕೋಟೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಮಾಧ್ಯಮ ಪ್ರತಿನಿಧಿ ಜೊತೆ ಮಾತನಾಡಿದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು. ನಮ್ಮ ಬಿಜೆಪಿ ಶಾಲೆ ಹಾಕೊಂಡು ಕಾಂಗ್ರೆಸ್ ನಾಚಿಕೆ ಆಗ್ಬೇಕ್ರಿ. ನಮ್ಮ ಶಾಲು ಹಾಕೊಂಡು ಹೋಗಿ ಬಿಜೆಪಿ ಓಟ್ ಹಾಕ್ಬೇಡ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗ್ಬೇಕು. ಇವರೆಲ್ಲ ಡಿಕೆ ಬ್ರದರ್ಸ್ ಇರೋದು. ಇವರೆಲ್ಲರೂ ಡಿಕೆ, ಆಲ್ಮೋಸ್ಟ್ ಆಲ್ ಡಿಕೆ ಬ್ರದರ್ಸ್. ಅದೇ ಕುಕ್ಕರ್ ಬ್ರದರ್ಸ್ ಅಂದ್ರಲ್ಲ, ಅದೇ ತರ ಇವರು ಬ್ರದರ್ಸ್, ಎಲ್ಲ ಅವ್ರ ಬ್ರದರ್ಗಳು. ನಮ್ಮ ಬಿಜೆಪಿ ಶಾಲೆ ಹಾಕೊಂಡು ಕಾಂಗ್ರೆಸ್ ನಾಚಿಕೆ ಆಗ್ಬೇಕು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ಇದ್ದಾರೆ. ಆನಂದ್, ಮುಖ್ಯವಾಗಿ ಈಗಾಗಲೇ ಬಿಜೆಪಿಯ ಹೆಸರನ್ನ ಬಳಸಿಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರ್ ಅಶೋಕ್ ಅವರು ಕೆಂಡಮಂಡಲರಾಗಿದ್ದಾರೆ ಮತ್ತು ಮನವಿಯನ್ನು ಸಲ್ಲಿಸಿ ಮಾಧ್ಯಮಗಳ ಮುಂದೆ ಕೆಂಡಮಂಡಲರಾಗಿದ್ದಾರೆ. ಇದ್ರ ಬಗ್ಗೆ ಇನ್ನು ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ಆನಂದ್? ವಿನೋದ್, ಏನಂದ್ರೆ ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ಸ್ವಲ್ಪ ತೀವ್ರ ಸ್ವರೂಪ ಪಡೆದಿದ್ದು ಒಂದೇನು ಮುಸುಕಿನ ಗುದ್ದಾಟ ಸಹ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕಳೆದ ದಿನ ಏನು ಇದು ಬಿಜೆಪಿ ಪಕ್ಷದ ಒಂದು ಶಿಕ್ಷಣ ಸಂಸ್ಥೆ ಇದೆ, ಆ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲ ಯುವಕರು ಹೋಗಿ ಕಾಂಗ್ರೆಸ್ ಪಕ್ಷದ ಎನ್ಎಸ್ಯುಐ ಘಟಕದಂತ ಹೋಗಿ ಅಲ್ಲಿ ಕರಪತ್ರ ಹಂಚುವ ಜೊತೆಗೆ ನೀವು ಬಿಜೆಪಿ ಪಕ್ಷಕ್ಕೆ ಒಂದು ಏನು ಮತದಾನ ಮಾಡಿದರೆ ನಿಮ್ಮ ಮೇಲೆ ನಾವು ಕೇಸ್ ಹಾಕ್ತೀವಿ ಅನ್ನೋದು ಒಂದು ಪ್ರಚಾರ ಮಾಡ್ತಿದ್ರು. ಆ ಪ್ರಚಾರ ಬಗ್ಗೆ ಸಂಬಂಧಪಟ್ಟಂತೆ ಏನು ಕೆಲ ಬಿಜೆಪಿ ಯುವಕರು ಸಹ ಅಲ್ಲಿ ಬಂದು ವಾಗ್ದಾಳಿ ನಡೆಸಿದ್ರು. ಹೀಗಾಗಿ ಈ ಗಲಾಟೆನೆ ಒಂದು ತೀವ್ರ ಸ್ವರೂಪ ಪಡೆದ ಹಿನ್ನೆಲೆಯಲ್ಲಿ ಕಳೆದ ದಿನ ಅದು ಪೊಲೀಸ್ ಠಾಣೆ ಮೆಟ್ಟಲು ಏರ್ತು. ಆದ್ರೆ ಇಂದು ಬೆಳಿಗ್ಗೆ ಏನೈತಿ ವಿಧಾನ ಪರಿಷತ್ತಿನ ಏನು ವಿರೋಧ ಪಕ್ಷನಾಗಿರುವಂತ ಆರ್ ಅಶೋಕ್ ಅವರು ಮತ್ತು ಚಿತ್ರದುರ್ಗದ ಸಂಸದ ಆಗಿರುವಂತ ಗೋವಿಂದ ಕಾರಜೋಳ ಅವರ ಸೇರಿದಂತೆ ಇತರ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಚುನಾವಣೆ ಆಯೋಗಕ್ಕೆ ದೂರು ನೀಡಿದ್ದಾರೆ. ಅಂದ್ರೆ ಈ ಯುವಕರಿಗೆ ಒಂದು ಗುಂಡಾಗಿರಿ ಮಾಡ್ತಿದ್ದಾರೆ. ಇಂಥ ಗುಂಡಾಗಿರಿ ಮಾಡುವಂತ ಯುವಕರು ಇವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರ ಇರುವ ನಿಟ್ಟಿನಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಏನು ಅಧಿಕಾರಿಗಳಿಗೂ ಸಹ ಒಂದು ಇದು ಏನು ದುರ್ಬಲ ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಆರ್ ಅಶೋಕ್ ಸೇರಿದಂತೆ ಇತರ ಮುಖಂಡರು ಒಂದು ಮನವಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆರ್ ಅಶೋಕ್ ಅವರು ಹರಿಹಾಯ್ದಿದ್ದಾರೆ. ಅಂದ್ರೆ ಇದು ನಾಚಿಕೆಗೇಡಿನ ಸರ್ಕಾರ, ಸೋಲಿನ ಭೀತಿಯಿಂದಾಗಿ ಕಾಂಗ್ರೆಸ್ ಪಕ್ಷದವರು ಇಂಥ ಕೆಲಸ ಮಾಡುತ್ತಿದ್ದಾರೆ. ಡಿಕೆಸಿ ಬ್ರದರ್ಸ್ ತರ ಇವರು ಇಲ್ಲಿ ಗುಂಡಾಗಿರಿ ಮಾಡ್ತಾರೆ ಎಂದು ಆರೋಪಿಸಿದ್ದಾರೆ. ಮುಂದೆ ಇದು ಯಾವ ರೀತಿ ತಿರುವು ಪಡೆದುಕೊಳ್ಳೋದಕ್ಕಂತೂ ಕಾಯ್ದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಆನಂದ್.